Good morning, dear students. Today I am going to teach you the topic called depositories. Okay. So already I have explained you that depositories holds the securities in a dematerialized form for the investors in their beneficiary account. Depositories are types of accounts in which the securities are held in dematerialization form. ಡಿಮೆಟೀರಿಯಲೈಸೇಷನ್ ಫಾರ್ಮ್ ಅಂದರೆ ಕಣ್ಣಿಗೆ ಕಾಣಿಸ್ದಿರ ಅಂದರೆ ಪೇಪರ್ ಫಾರ್ಮೆಟಲ್ಲಿ ಇಲ್ದಿರ ನಾನ್ ಪೇಪರ್ ಫಾರ್ಮೆಟಲ್ಲಿ ಇರುತ್ತೆ, ಅಂದರೆ ಅಕೌಂಟ್ಗೆ ಕ್ರೆಡಿಟ್ ಆಗಿರುತ್ತೆ, ಆಯ್ತಲ್ವಾ. ಸೊ ದೇರ್ ಆರ್ ಟೂ ಟೈಪ್ಸ್ ಆಫ್ ಡೆಪಾಸಿಟರೀಸ್, ಒಂದು ಬಂದು NSDL, ಇನ್ನೊಂದು ಬಂದು CDSL. ಸೊ ಇವಾಗ ಡೆಪಾಸಿಟರೀಸ್ ಅಡ್ವಾಂಟೇಜಸ್ ಏನು ಅಂತ ನೋಡ್ಬಿಡೋಣ. ಫಸ್ಟ್ ಬಂದು ಬ್ಯಾಡ್ ಡೆಲಿವರಿನ ಫಸ್ಟ್ ಅಡ್ವಾಂಟೇಜ್ ಬಂದು ಬ್ಯಾಡ್ ಡೆಲಿವರಿ ಆರ್ ಆಲ್ಮೋಸ್ಟ್ ಎಲಿಮಿನೇಟೆಡ್. ಸೊ ಮುಂಚೆ ಬಂದು ಒಬ್ಬರಿಂದ ಒಬ್ಬರಿಗೆ ಶೇರ್ಸ್ ಸೆಕ್ಯೂರಿಟೀಸ್ನ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ದೇರ್ ವೆರ್ ಗುಡ್ ನಂಬರ್ ಆಫ್ ರಿಸ್ಕ್ಸ್ ಆ್ಯಕ್ಚುಲಿ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಅಂತಲೇ ಡೆಪಾಸಿಟರೀಸ್ ಅಂತ ಒಂದು ಕಾನ್ಸೆಪ್ಟನ್ನ ಶುರು ಮಾಡಿದ್ರು. The risk associated with the physical certificates such as loss, theft, multiplication of certificates or eliminated. Okay, so ಅಂದರೆ ಸರ್ಟಿಫಿಕೇಟ್ಸು ಥೆಫ್ಟ್ ಆಗೋದು, ಮತ್ತು ಎಲ್ಲಾದರೂ ನಾವು ಗೊತ್ತಿಲ್ದಿರ ಅದನ್ನು ಇಫ್ ಯು ಜಸ್ಟ್ ಲೂಸ್ ಇಟ್ ಓಕೆ ಸಮ್ವೇರ್. ಸೊ ಮತ್ತು ಒಂದನ್ನು ಇನ್ನೊಂದು ಥರ ಝೆರಾಕ್ಸ್ ಮಾಡ್ಕೊಳ್ಳೋದು, ಅದನ್ನು ಮ್ಯಾನಿಪ್ಯುಲೇಟ್ ಮಾಡೋದು, ಇಂಥ ರಿಸ್ಕ್ಗಳಿಂದ ಎಲಿಮಿನೇಟ್ ಮಾಡೋಕ್ಕೆ ಅಂತ ಡೆಪಾಸಿಟರೀಸ್ನ ಇಂಟ್ರಡ್ಯೂಸ್ ಮಾಡಿದ್ರು. ಇಟ್ ಎಲಿಮಿನೇಟ್ಸ್ ದ ಹ್ಯಾಂಡ್ಲಿಂಗ್ ಆಫ್ ಹ್ಯೂಜ್ ವಾಲ್ಯೂಮ್ ಆಫ್ ಪೇಪರ್ ವರ್ಕ್. ಸೊ ಆದಷ್ಟು ಪೇಪರ್ ವರ್ಕ್ನ ಕಡಿಮೆ ಮಾಡಬೇಕು. ಪೇಪರ್ಸ್ ಜಾಸ್ತಿ ಯೂಸ್ ಮಾಡಿದಷ್ಟು ರಿಸೋರ್ಸಸ್ ಎಲ್ಲ ವೇಸ್ಟ್ ಆಗುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡೋಕ್ಕೆ ಅಂತ ಡೆಪಾಸಿಟರೀಸ್ನ ಇಂಟ್ರಡ್ಯೂಸ್ ಮಾಡಿದ್ರು. ದೇರ್ ವಿಲ್ ಬಿ ಇಮಿಡಿಯೇಟ್ ಟ್ರಾನ್ಸ್ಫರ್ ಆ್ಯಂಡ್ ರಿಜಿಸ್ಟ್ರೇಷನ್ ಆಫ್ ಶೇರ್ಸ್. ದಟ್ ಈಸ್ ವೆರಿ ಟ್ರೂ. ಡೆಪಾಸಿಟರೀಸಿಂದ ತುಂಬ ಬೇಗನೆ ಲೈಕ್ ವೆರಿ ಕ್ವಿಕ್ಲಿ ಯು ಕ್ಯಾನ್ ಟ್ರಾನ್ಸ್ಫರ್ ದ ಸರ್ಟಿಫಿಕೇಟ್ಸ್ ಫ್ರಮ್ ದಿ ಅಕೌಂಟ್ ಆಫ್ ಒನ್ ಪರ್ಸನ್ ಟು ದಿ ಅಕೌಂಟ್ ಆಫ್ ಅದರ್ ಪರ್ಸನ್ಸ್. ಓಕೆ, ಸೊ ಫಿಫ್ತ್ ಒನ್ ಬಂದು ಇಟ್ ಲೀಡ್ಸ್ ಟು ದ ಫಾಸ್ಟರ್ ಸೆಟಲ್ಮೆಂಟ್ ಆಫ್ ಸೈಕಲ್ ಆ್ಯಂಡ್ ಫಾಸ್ಟ್ ರಿಲ್ಯಾಕ್ಸೇಷನ್ ಆಫ್ ಸೇಲ್ಸ್ ಪ್ರೊಸೀಜರ್. ಸೊ ವೆರಿ ಫಾಸ್ಟ್ ಸೆಟಲ್ಮೆಂಟ್ ಸೈಕಲ್. 2 ನಿಮಿಷದಲ್ಲಿ ಡೆಪಾಸಿಟರೀಸಿಂದ ಒಂದು ಡೆಪಾಸಿಟ್ರಿ ಅಂದರೆ ಒಂದು ಕಸ್ಟಮರ್ ಅಕೌಂಟಿಂದ ಒಂದು ಬೈಯರ್ ಅಕೌಂಟಿಂದ ಇನ್ನೊಂದು ಸೆಲ್ಲರ್ ಅಕೌಂಟ್ಗೆ 2 ನಿಮಿಷದಲ್ಲಿ ಕ್ರೆಡಿಟ್ ಆಗುತ್ತೆ. ಅಟ್ ದ ಸೇಮ್ time, once the securities are credited, immediately even the cash gets credited into the account of the seller. Okay, seller of the security. Next, 6th one, it will be faster distribution of corporate benefits like ರೈಟ್ಸ್ ಆ್ಯಂಡ್ ಬೋನಸ್. ಓಕೆ, ಸೊ ಒಂದು ವೇಳೆ ಏನಾದರೂ ಬೋನಸ್ಸೋ ಅಥವಾ ಏನಾದರೂ ರೈಟ್ಸೋ ಬಂದರೆ ಇಮಿಡಿಯೇಟಾಗಿ ಯಾರು ಸೆಕ್ಯೂರಿಟೀಸ್ ಇಟ್ಕೊಂಡಿರ್ತಾರೋ ಅವ್ರಿಗೆ ಇನ್ಫಾರ್ಮ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು 7th ಒನ್ ಬಂದು ದ ಸ್ಟ್ಯಾಂಪ್ ಡ್ಯೂಟೀಸ್ ಆನ್ ದ ಟ್ರಾನ್ಸ್ಫರ್ ಆಫ್ ಸೆಕ್ಯೂರಿಟೀಸ್. ಓಕೆ, ಸ್ಟ್ಯಾಂಪ್ ಡ್ಯೂಟೀಸ್ ಆನ್ ದ ಟ್ರಾನ್ಸ್ಫರ್ ಆಫ್ ಸೆಕ್ಯೂರಿಟೀಸ್ ಅಂದರೆ ಆದಷ್ಟು ಮುಂಚೆ ಬಂದು ಸೆಕ್ಯೂರಿಟೀಸ್ನ ರಿಜಿಸ್ಟರ್ ಮಾಡಿಸ್ಬೇಕಾದ್ರೆ ಇಟ್ ವಾಸ್ ಹ್ಯಾವಿಂಗ್ ಲಾಟ್ ಆಫ್ ಫಾರ್ಮಾಲಿಟೀಸ್ ಲೈಕ್ ಸ್ಟ್ಯಾಂಪ್ ಪೇಪರ್ಸ್ನ ತಗೋಬೇಕಾಗಿತ್ತು, ಮತ್ತು ಅದರ ಸ್ಟ್ಯಾಂಪ್ ಪೇಪರ್ಸನ್ನ ತಗೊಂಡು ಮತ್ತು ಅದರಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸ್ಬೇಕಾಗಿತ್ತು. ಸೊ ಸರ್ವಿಸ್ ಚಾರ್ಜಸ್ ಜಾಸ್ತಿ ಆಗ್ತಾಯಿತ್ತು. ಬಟ್ ಈ ಥರ ಸರ್ವಿಸ್ ಚಾರ್ಜಸ್ನ ಎಲಿಮಿನೇಟ್ ಮಾಡೋಕ್ಕೆ ಅಂತಲೇ ಡೆಪಾಸಿಟರೀಸ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಶುರು ಹಚ್ಕೊಂಡ್ರು. ಇವಾಗ ಯು ಕ್ಯಾನ್ ಸಿ ದ್ಯಾಟ್ ದ ಸ್ಟ್ಯಾಂಪ್ ಡ್ಯೂಟೀಸ್ ಆರ್ ಟೋಟಲಿ ವೆರಿ ವೆರಿ ಲೆಸ್ in depositories. Okay, next 8th one bandu there can be a reduction in rate of interest on loan granted against the pledge of dematerialized account by various banks. So dematerialized format ಅಲ್ಲಿ ನೀವು ಸೆಕ್ಯೂರಿಟೀಸ್ನ ಇಟ್ಟುಕೊಂಡು ಅದನ್ನು ಲೋನ್ಗೆ ಅಗೈನ್ಸ್ಟ್ ಆಗಿ ಪ್ಲಡ್ಜ್ ಮಾಡಿದ್ದೆ ಆದರೆ ಯು ವಿಲ್ ಗೆಟ್ ಎ ಗುಡ್ ರಿಡಕ್ಷನ್ ಇನ್ ರೇಟ್ ಆಫ್ ಇಂಟ್ರೆಸ್ಟ್. ಓಕೆ, ಸೊ ಬ್ಯಾಂಕ್ಸ್ ಈ ಥರ ಎನ್ಕರೇಜ್ ಮಾಡ್ತಾ ಇದೆಯಂತೆ. There could be reduction in the brokerage for trading in dematerialization. There could be reduction in brokerage. ನಿಜನೇ ಅಲ್ವಾ? ಡಿಮೆಟೀರಿಯಲೈಸೇಷನ್ ಫಾರ್ಮ್ಯಾಟಲ್ಲಿ ಒಬ್ಬರಿಂದ ಒಬ್ಬರಿಗೆ ಸೆಕ್ಯೂರಿಟೀಸ್ನ ಟ್ರಾನ್ಸ್ಫರ್ ಮಾಡಿದ್ರೆ ಮಿಡಲಲ್ಲಿ ಯಾರು ಬರೋ ನೆಸಸರಿ ಇಲ್ಲ, ಅಂದರೆ ಬ್ರೋಕರ್ಸ್ ಬರೋ ನೆಸಸರಿ ಇಲ್ಲ. ಬಿಕಾಸ್ ಡೈರೆಕ್ಟಾಗಿ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟ್ಗೆ ಸೆಕ್ಯೂರಿಟೀಸ್ ಏನಾಗುತ್ತೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಬ್ರೋಕರ್ಸ್ ಅನ್ನೋದು ಅವಾಯ್ಡ್ ಆಗ್ತಾರೆ, ಬ್ರೋಕರೇಜ್ ಅನ್ನೋದು ಅವಾಯ್ಡ್ ಆಗುತ್ತೆ. ಕ್ಲಿಯರ್? Yes, so there will be reduction in transaction cost in dematerialized securities as compared to the physical securities. So reduction in transaction cost. 10th point,
ಟ್ರಾನ್ಸಾಕ್ಷನ್ ಕಾಸ್ಟ್ ತುಂಬ ಕಡಿಮೆ ಆಗುತ್ತಂತೆ. ಯಾಕೆ ಅಂತ ಕೇಳಿದ್ರೆ ಬ್ರೋಕರೇಜ್ ಇರೋದಿಲ್ಲ ಆ್ಯಂಡ್ ಯು ನೀಡ್ ನಾಟ್ ಪೇ ಫಾರ್ ಎನಿ ಪೇಪರ್ಸ್. ಥರ್ಡ್ ಥಿಂಗ್ ಇಸ್ ಯು ನೀಡ್ ನಾಟ್ ಪೇ ಎನಿ ಎಕ್ಸ್ಟ್ರಾ ಚಾರ್ಜಸ್, ಓಕೆ, ಲೈಕ್ ಸ್ಟ್ಯಾಂಪ್ ಡ್ಯೂಟೀಸ್ ಎಕ್ಸೆಟ್ರಾ. 11th ಪಾಯಿಂಟ್ ಬಂದು ಅವೈಲಬಿಲಿಟಿ ಆಫ್ ಪೀರಿಯಾಡಿಕಲ್ ಸ್ಟೇಟಸ್ ರಿಪೋರ್ಟ್ ಟು ಇನ್ವೆಸ್ಟರ್ಸ್ ಆನ್ ದೇರ್ ಹೋಲ್ಡಿಂಗ್ ಆ್ಯಂಡ್ ಟ್ರಾನ್ಸಾಕ್ಷನ್ಸ್. ಅವೈಲಬಿಲಿಟಿ ಆಫ್ ಪೀರಿಯಾಡಿಕಲ್ ಸ್ಟೇಟಸ್ ರಿಪೋರ್ಟ್ ಅಂದರೆ ಪ್ರತಿ ತಿಂಗಳು ಡೆಪಾಸಿಟರೀಸಿಂದ ಸೆಕ್ಯೂರಿಟೀಸ್ ಯಾರು ಇಟ್ಕೊಂಡಿರ್ತಾರೋ ಅವ್ರಗಳಿಗೆ ಒಂದು ಪೀರಿಯಾಡಿಕಲ್ ಸ್ಟೇಟಸ್ ರಿಪೋರ್ಟ್ ಅನ್ನೋದು ಹೋಗುತ್ತೆ. ಇವಾಗ ಹೆಂಗೆ ನಮಗೆ ಬ್ಯಾಂಕಿಂದ ಪ್ರತಿ ಮಂತು ನಿಮ್ಮಲ್ಲಿ ಇಷ್ಟು ಕ್ರೆಡಿಟ್ ಇದೆ, ಇಷ್ಟು ಡೆಬಿಟ್ ಇದೆ ಅಂತ ಹೇಳಿ ಒಂದು ರಿಪೋರ್ಟನ್ನು ಕಳಿಸ್ಕೊಡ್ತಾರೋ, ಅದೇ ರೀತಿ ಡೆಪಾಸಿಟರೀಸ್ ಆಲ್ಸೋ ಸೆಂಡ್ ಹಸ್ ದ ರಿಪೋರ್ಟ್ ವಿಚ್ ಸೇಸ್ how much of securities we are having in our account. Okay, so these are the different features, advantages of depositories. Okay, thank you.